ಇನ್ನು ಹಾಸನದಲ್ಲಿ 15 ವರ್ಷದ ಬಾಲಕಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಸನದ ಡಿಸಿಐಟಿ ಪೊಲೀಸರು ಈ ಕಾಮಾಂಧರ ಹೆಡೆಮುರಿ ಕಟ್ಟಿದ್ದಾರೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ 7 ಆರೋಪಿಗಳನ್ನು ಬಂಧಿಸಲಾಗಿದ್ದು ಮತ್ತೊಬ್ಬ ಆರೋಪಿಗಾಗಿ ಶೋಧ ನಡೆದಿದೆ. ಆಲೂರಿನ ಚಿಂತಗೂರಿನ 9ನೇ ತರಗತಿಯ ವಿದ್ಯಾರ್ಥಿನಿಯನ್ನು ಕೆಲಸ ಕೊಡಿಸುವುದಾಗಿ ಹಾಸನಕ್ಕೆ ಕರೆದೊಯ್ದಿದ್ದ ಸಂಬಂಧಿಯೊಬ್ಬ ತನ್ನ ಸ್ನೇಹಿತರ ಜೊತೆ ಸೇರಿ ಸರಣಿ ಅತ್ಯಾಚಾರ ನಡೆಸಿದ್ದ. ಬಳಿಕ ಬಾಲಕಿಯನ್ನು ಹಾಸನದ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದ. ಅತ್ಯಾಚಾರಕ್ಕೀಡಾದ ಬಾಲಕಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯದೊಂದಿಗೆ ಪೊಲೀಸರಿಗೆ ದೂರು ಕೊಟ್ಟಿದ್ಲು. ಸಾಮೂಹಿಕವಾಗಿ ಅತ್ಯಾಚಾರ ಆಗ್ತಾ ಇದೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಿದ್ದಾಳೆ. ಹಾಗಾಗಿ ಅವಳ ಮುಖಾಂತರನೇ ನಾವು ಎನ್ಕ್ವೈರಿಯನ್ನು ಮಾಡಿ ಯಾರ್ಯಾರು ನಿಮಗೆ ಇದು ಮಾಡಿದ್ದಾರೆ ಅಂತ ಕೇಳಿದಾಗ ಅವಳು ನಮ್ಗೆ ಇಂತಿಂಥ ನಂಬರ್ಗಳನ್ನು ಕೊಟ್ಟಳು, ಕೆಲವು ನಂಬರ್ಗಳನ್ನು. ಆ ನಂಬರ್ಗಳನ್ನು ನಾವು ಟ್ರೇಸ್ ಔಟ್ ಮಾಡಿ ಅವಳ ಕೈಯಿಂದನೇ ಫೋನ್ ಮಾಡಿಸಿ ಅವರನ್ನು ನಾವಿಲ್ಲಿಗೆ ಕರೆಸಿದ್ದೀವಿ. ಅದರಲ್ಲಿ 2 ಆರೋಪಿಗಳು ನಮಗೆ ಸಿಕ್ಕಿದ್ದಾರೆ. ಈಗ ನಾವು SJPU ಪೊಲೀಸಿಗೆ ಕಂಪ್ಲೇಂಟನ್ನು ಮಾಡಿ ಆ 2 ಆರೋಪಿಗಳನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ.